ಇಂದಿನ ಪ್ರಶ್ನೆಗಳು. ಯಾವ ಹಕ್ಕಿ ದೀರ್ಘಕಾಲ ಹಾರಾಡುತ್ತಾ ನಿದ್ದೆ ಮಾಡುತ್ತದೆ? ಕಡಲು ಕೋಳಿ, ಫಾಲ್ಕನ್, ಸ್ವಿಫ್ಟ್, ಪೆಲಿಕನ್. ಸರಿಯಾದ ಉತ್ತರ ಸ್ವಿಫ್ಟ್. ಸಾಮಾನ್ಯ ಸ್ವಿಫ್ಟ್ಗಳು ಹೆಚ್ಚಾಗಿ ವಲಸೆ ಸಮಯದಲ್ಲಿ 10 ತಿಂಗಳವರೆಗೆ ಗಾಳಿಯಲ್ಲಿ ಇರುತ್ತವೆ ಎಂದು ತಿಳಿದು ಬಂದಿದೆ. ಹೆಚ್ಚಿನ ಎತ್ತರದಲ್ಲಿ ಗ್ಲೈಡಿಂಗ್ ಮಾಡುವಾಗ ನಿದ್ರೆ ಮಾಡುತ್ತವೆ. ಒಲಿಂಪಿಕ್ಸ್ ಆಟಗಳನ್ನು ಮೊದಲು ಪ್ರಾರಂಭಿಸಿದವರು ಯಾರು? ಫ್ರೆಂಚರು, ಪೋರ್ಚುಗೀಸರು, ಗ್ರೀಕರು, ಭಾರತೀಯರು. ಸರಿಯಾದ ಉತ್ತರ ಗ್ರೀಕರು. ಈ ಕ್ರೀಡಾಕೂಟವನ್ನ ಬೇಸಿಗೆಯ ಕ್ರೀಡಾಕೂಟ ಹಾಗೂ ಚಳಿಗಾಲದ ಕ್ರೀಡಾಕೂಟಗಳೆಂದು ವರ್ಗೀಕರಿಸಲಾಗಿದೆ. ಎರಡೂ ಕೂಟಗಳನ್ನು ಪ್ರತಿ 4 ವರ್ಷಗಳಿಗೊಮ್ಮೆ ಆಯೋಜಿಸಲಾಗುವುದು. ಅಲಹಾಬಾದ್ನಲ್ಲಿ ಗಂಗಾ ನದಿಯೊಂದಿಗೆ ಕೂಡಿಕೊಳ್ಳುವ ನದಿ ಯಾವುದು? ಕಾವೇರಿ, ಶರಾವತಿ, ಯಮುನಾ, ನರ್ಮದಾ. ಸರಿಯಾದ ಉತ್ತರ ಯಮುನಾ. ಯಮುನಾ ನದಿಯು ಗಂಗಾ ನದಿಯ ಒಂದು ಪ್ರಮುಖ ಉಪನದಿ. ಯಮುನೆಯ ಉಗಮ ಸ್ಥಾನ ಉತ್ತರಾಖಂಡ ರಾಜ್ಯದ ಉತ್ತರಕಾಶಿ ಜಿಲ್ಲೆಯ ಯಮುನೋತ್ರಿ. ಯಮುನೋತ್ರಿಯಿಂದ ಸುಮಾರು 1370 ಕಿಲೋಮೀಟರ್ ಹರಿದು ನಂತರ ಉತ್ತರ ಪ್ರದೇಶದ ಅಲಹಾಬಾದ್ ಅಂದರೆ ಪ್ರಯಾಗದಲ್ಲಿ ಗಂಗಾ ನದಿಯನ್ನು ಕೂಡಿಕೊಳ್ಳುತ್ತದೆ. ಕಲ್ಯಾಣ ಚಾಲುಕ್ಯರಲ್ಲಿ ಜಗದೇಕ ಮಲ್ಲ ಎಂಬ ಬಿರುದು ಹೊಂದಿರುವವರು ಯಾರು? 2ನೇ ಜಯಸಿಂಹ, ಸೋಮೇಶ್ವರ, ತೈಲಪ, ವಿಕ್ರಮಾದಿತ್ಯ. ಸರಿಯಾದ ಉತ್ತರ 2ನೇ ಜಯಸಿಂಹ. 9ನೇ ಚಾಲುಕ್ಯ ರಾಜ ಜಗದೇಕ ಮಲ್ಲ ಎಂಬ ಬಿರುದನ್ನ ಹೊಂದಿದ್ದನೆಂದು ಕಂಡುಬಂದಿದೆ. ಇವನ ಬಿರುದುಗಳನ್ನು 6ನೇ ವಿಕ್ರಮಾದಿತ್ಯನ ನೀಲಗುಂದ ಶಾಸನದಲ್ಲಿ ಮತ್ತು ಅವನದೇ ಆದ ಹಲವಾರು ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ. MS ಎಕ್ಸೆಲ್ ಫೈಲ್ನಲ್ಲಿ ಎಷ್ಟು ಪೂರ್ವ ನಿಯೋಜಿತ ಹಾಳೆಗಳಿರುತ್ತವೆ? 1, 2, 3, 4. ಸರಿಯಾದ ಉತ್ತರ 3. ನಾವು ಎಕ್ಸೆಲ್ ವರ್ಕ್ ಬುಕ್ ಅನ್ನು ತೆರೆದಾಗ ಪೂರ್ವ ನಿಯೋಜಿತವಾಗಿ 3 ಹಾಳೆಗಳಿರುತ್ತವೆ ಮತ್ತು ಟ್ಯಾಬ್ಗಳಲ್ಲಿ ಡಿಫಾಲ್ಟ್ ಹೆಸರುಗಳು ಶೀಟ್ 1, ಶೀಟ್ 2 ಮತ್ತು ಶೀಟ್ 3. ವಿಶ್ವದ ಅತ್ಯಂತ ಶಕ್ತಿಶಾಲಿ ಲೇಸರ್ ಅನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಬಲ್ಗೇರಿಯಾ, ಎಸ್ಟೋನಿಯಾ, ರೊಮೇನಿಯಾ, ಸ್ವೀಡನ್. ಸರಿಯಾದ ಉತ್ತರ ರೊಮೇನಿಯಾ. ರೊಮೇನಿಯಾ ವಿಶ್ವದ ಅತ್ಯಂತ ಶಕ್ತಿಶಾಲಿ ಲೇಸರ್ ಅನ್ನು ಅಭಿವೃದ್ಧಿಪಡಿಸಿದೆ. ಇದು ಯುರೋಪಿಯನ್ ಒಕ್ಕೂಟದ ಮೂಲಸೌಕರ್ಯ ELI ಯೋಜನೆಯ ಭಾಗವಾಗಿದೆ. ಮಹಾವೀರನು ಯಾವ ನದಿಯ ದಡದಲ್ಲಿ ಕೈವಾಲಯವನ್ನ ತಲುಪಿದನು? ನಿರಂಜನ, ರಿಜುಪಾಲಿಕಾ, ಯಮುನಾ, ಜಮುನಾ. ಸರಿಯಾದ ಉತ್ತರ ರಿಜುಪಾಲಿಕಾ. ಈ ಸ್ಥಳವು ಮಗಧ ರಾಜ್ಯದ ರಿಜುಪಾಲಿಕಾ ನದಿಯ ದಡದಲ್ಲಿದೆ. ಇದು ಸರಿಸುಮಾರು ಆಧುನಿಕ ಬಿಹಾರಕ್ಕೆ ಅನುರೂಪವಾಗಿದೆ. ದಶಕುಮಾರ ಚರಿತಮ್ಮನ್ನು ಯಾರು ರಚಿಸಿದ್ದಾರೆ? ಭಾರವಿ, ದಂಡಿನ್, ವರಾಹಮಿಹಿರ, ಕಾಳಿದಾಸ. ಸರಿಯಾದ ಉತ್ತರ ದಂಡಿನ್. ದಶಕುಮಾರ ಚರಿತಮ್ಮನ್ನು ಸಂಸ್ಕೃತದಲ್ಲಿ ಗದ್ಯ ಪ್ರಣಯಗಳ ಲೇಖಕ ಮತ್ತು ಕಾವ್ಯ ಮೀಮಾಂಸೆಯ ವ್ಯಾಖ್ಯಾನಕಾರರಾಗಿದ್ದ ದಂಡಿನ್ ಅವರು ರಚಿಸಿದ್ದಾರೆ. ನೈಟ್ರೇಟ್ಗಳಿಂದ ಕಲುಷಿತಗೊಂಡ ಅಂತರ್ಜಲದ ಸೇವನೆಯು ಯಾವ ರೋಗಕ್ಕೆ ಕಾರಣವಾಗುತ್ತದೆ? ನೆಕ್ರೋಸಿಸ್, ಬ್ಲೂ ಬೇಬಿ ಸಿಂಡ್ರೋಮ್, ಫ್ಲೋರೋಸಿಸ್, ಮಲೇರಿಯಾ. ಸರಿಯಾದ ಉತ್ತರ ಬ್ಲೂ ಬೇಬಿ ಸಿಂಡ್ರೋಮ್. ನೈಟ್ರೇಟ್ಗಳಿಂದ ಕಲುಷಿತಗೊಂಡ ಅಂತರ್ಜಲವನ್ನು ಸೇವಿಸುವುದರಿಂದ ಬ್ಲೂ ಬೇಬಿ ಸಿಂಡ್ರೋಮ್ಗೆ ಕಾರಣವಾಗುತ್ತದೆ.
ಮಗುವಿನ ಚರ್ಮವು ನೀಲಿ ಬಣ್ಣಕ್ಕೆ ತಿರುಗುವ ಸ್ಥಿತಿ. ರಕ್ತದಲ್ಲಿ ಸಾಕಷ್ಟು ಆಮ್ಲಜನಕ ಇಲ್ಲದಿದ್ದಾಗ ಇದು ಸಂಭವಿಸುತ್ತದೆ. ಪೆರಿಯಾರ್ ಸರೋವರ ಯಾವ ರಾಜ್ಯದಲ್ಲಿದೆ? ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ಒಡಿಶಾ. ಸರಿಯಾದ ಉತ್ತರ ಕೇರಳ. ಕೇರಳ ರಾಜ್ಯದಲ್ಲಿ ಇದು ಇಡುಕ್ಕಿ ಹಾಗೂ ಪಟ್ಟಣಂತಿಟ್ಟ ಜಿಲ್ಲೆಗಳಲ್ಲಿ ಹರಡಿಕೊಂಡಿದ್ದು ಒಂದು ಪ್ರಮುಖ ವ್ಯಾಘ್ರ ಸಂರಕ್ಷಣಾ ಕೇಂದ್ರವಾಗಿದೆ.